ಈ ಜಗತ್ತಿನಲ್ಲಿ ಗಂಟೆಗೊಂದು 1000 ಜನ ಹುಟ್ಟುತ್ತಾರೆ, ಗಂಟೆಗೊಂದು 1000 ಜನ ಸಾಯ್ತಾರೆ. ಹುಟ್ಟಬೇಕಾದ್ರೆ ಜೊತೆಯಲ್ಲಿ ಡಾಕ್ಟರ್ ಇರ್ತಾರೆ, ಸಾಯ್ಬೇಕಾದ್ರೆ ಜೊತೆಯಲ್ಲಿ ನೆಂಟರಿರ್ತಾರೆ. ಆದರೆ ಈ ಅಬ್ಬೆಪಾರಿ ನನ್ನ ಮಗ ಒಬ್ಬೊಬ್ಬನೇ ಬಂದು ಸೂಸೈಡ್ ಮಾಡ್ಕೊಳಕ್ ಬಂದಿದ್ದಾನೆ. ಯಾರು ಬಂದು ಕಾಪಾಡ್ರು? ಅಯ್ಯೋ, ಯಾರು ಗಂಡಸಿದ್ರೆ ಬಂದು ಕಾಪಾಡ್ರು. ಏನಾಯ್ತು? ಕೂಲ್, ನೀನ್ ನನ್ನ ಮನೇಲಿ ಇದಕ್ಕೆ ನಾ ಬೆಳೆಸಿರೋದು ಬುದ್ಧಿ ಇಲ್ವಾ? ಏನಾಯ್ತು? ಏನಾಯ್ತು? ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ. ಫಸ್ಟ್ ನೈಟ್ ಅಲ್ಲಿ ಎದ್ದು ಬಂದಿರೋ ಮದುವೆಗೆ ಮುಖ ಮಾಡಿದೆಯಲ್ಲ, ಏನಾಯ್ತು? ಫೇಸ್ಬುಕ್ ಲೈಕ್ಸ್ ಬರ್ತಿಲ್ಲ ಮತ್ತೆ. ಸರಿ, ನಿಂಗೆ ಗೊತ್ತಾಯ್ತು ನಾನು ಸಾಯ್ತಾ ಇರೋದು? ಅಲ್ಲಿಗೆ ಹೆಂಗ್ ಬಂದೆ? FB ಸ್ಟೇಟಸ್ ಹಾಕಿದಲ್ಲಪ್ಪ, ಐ ಆಮ್ ಗೋಯಿಂಗ್ ಟು ಡೈ ಹೆಸರು ಅಂತ. ಅದರಲ್ಲಿ ಕಮೆಂಟ್ ಬೇರೆ, ಪ್ಲೀಸ್ ಲೈಕ್ ಮೈ ಸ್ಟೇಟಸ್ ಅಂತ. ಮಾರ್ಕೇಶ್ ಬಟ್ಟೋಡ್ರೆ ಸಾಂಬಾರ್ಯ ಅಷ್ಟೇ ಬಿಡಿದ ಮನುಷ್ಯ. FB ಓಪನ್ ಮಾಡ್ತಾರೆ, ಅವನ ಫೋಟೋ ಇವ್ನು ಲೈಕ್ ಮಾಡ್ದ, ಇವ್ನ ಫೋಟೋ ಅವ್ನು ಲೈಕ್ ಮಾಡ್ದ, ಅವನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದ, ಇದೆಲ್ಲ ಬರುತ್ತೆ. ನನ್ನ ಫೋಟೋ ಮಾತ್ರ ಅವ್ನು ಲೈಕ್ ಬರ್ತಾ ಇಲ್ಲ. ಸರಿ ಹೋಗ್ಲಿ, ನಾನು ಇದು ಎಡಿಟ್ ಮಾಡೋದು ಯಾವ್ದು ಕನ್ನಡ ಮೂವಿ ಮಾಡಿದ್ರು ಅದು ಅವತ್ತಕ್ಕೆ ಸೂಪರ್ ಹಿಟ್ ಆಗ್ತದೆ. ಹುಡುಗಿಗೆ ತಲೆ ಕಮ್ಮಿ, ಹುಡುಗರಿಗೆ ಬೆಲೆ ಕಮ್ಮಿ, ಕಪ್ ಚಂಡಿಗೆ ತಲೆ ಕಮ್ಮಿ, ಅದಕ್ಕೆ ನಿಂಗೆ ಲೈಕ್ಸ್ ಕಮ್ಮಿ ಬರ್ತಾ ಇರೋದು. ಸರಿ, ಇದಕ್ಕೂ ಮುಂಚೆ ಲೈಕ್ಸ್ ಬರೋಕೆ ಏನಾದ್ರು ಟ್ರೈ ಮಾಡಿದ್ದ? ಟ್ರೈ ಮಾಡಿದೆ ನಾನು ಫೇಸ್ಬುಕ್ ಜಾಯ್ನ್ ಆಗಿ 3 ವರ್ಷ ಆಗಿತ್ತು. ನಾನು ಫುಲ್ ಆಕ್ಟಿವ್ ಮೆಂಬರ್ ಆಗಿದ್ದೆ. ನಾನು 3 ದಿವಸಕ್ಕೆ 30 ಫೋಟೋ ಹಾಕಿದ್ರೂ 3 ಲೈಕ್ ಕೂಡ ಬರ್ತಿರ್ಲಿಲ್ಲ. ಅದರಿಂದ ಜೀವನದಲ್ಲಿ ಪೂರ್ತಿ ಬೇಸರಗೊಂಡು ನಾನು ಹಿಮಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬಾಬಾ ಸಿಕ್ಕಿ ನನಗೆ $1 ಕೊಟ್ಟರು. ಇದನ್ನು ಬಳಸಿದಾಗ ನಿಮಗೆ ಲೈಕ್ಗಳು ಜಾಸ್ತಿ ಬರುವುದಾದರೂ ಹೇಗೆ ಎಂಬ ಪ್ರಶ್ನೆ ನಿಮಗೆ ಕಾಡದೇ ಇರಲಾರದು. ಇದಕ್ಕೆ ಉತ್ತರ ನಿಮ್ಮ ಫೋಟೋವನ್ನು ನೋಡಿದವರ ದೇಹದಲ್ಲಿ ಇರುವ 7 ಚಕ್ರಗಳ ಮೂಲಕ ಕಿರಣಗಳು ಹರಿದು ನಿಮ್ಮ ಫೋಟೋಗೆ ಲೈಕ್ ಮಾಡುವಂತೆ ಪ್ರೇರೇಪಿಸುತ್ತದೆ. ಇದರಿಂದ ನಿಮ್ಮ ಫೋಟೋಗೆ ದಿನದಿಂದ ದಿನಕ್ಕೆ ಯಥೇಚ್ಛವಾಗಿ ಲೈಕ್ ಬೀಳುತ್ತೆ. ಇದರ ಬೆಲೆ ಕೇವಲ 49,999 ಮಾತ್ರ. ಇಷ್ಟು ದುಡ್ಡು ಕೊಟ್ಟರೆ ಜೀವನದಲ್ಲಿ ನಿಮ್ಮ ಫ್ರೆಂಡ್ ಶಾಶ್ವತ ಹೌದೋ ಅಲ್ಲೋ ಗೊತ್ತಿಲ್ಲ, ಆದರೆ ಅವ್ರು ಕೊಟ್ಟಿರೋ ಲೈಕ್ಸ್ ಮಾತ್ರ ಶಾಶ್ವತ. ಇದು ಬೇಕಾದಲ್ಲಿ ಈ ಸಂಖ್ಯೆಗೆ ಕರೆ ಮಾಡಿ. ಸಂಖ್ಯೆ 9900000000. ಗುರು, ಮನೇಲಿ ದುಡ್ಡು ಸಿಕ್ಕಾಕೊಂಡೆ, ಮರ್ಯಾದೆ ಇಲ್ಲಂಗಾಗಿದೆ, ಅದಕ್ಕೆ ಸಾಯಿಗೆ ಬಂದೆ. ಅಯ್ಯಪ್ಪ, ನಿನ್ನ ಲೈಫಲ್ಲಿ ಅದೃಷ್ಟ ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಒಳಗಡೆ ದರಿದ್ರ ಬಂದ್ಬಿಟ್ಟು ನಿಪ್ಪಿಸ್ಕೊಟ್ಬಿಟ್ಟಿದ್ಯಲ್ಲ ಗುರು. ಮೊದಲೇ ಫ್ರೆಂಡ್ಸ್ ನಾವು ಪ್ರಾಣ ಕೊಡದೇ ಇರ್ಬೋದು, ಪ್ರಾಬ್ಲಮಲ್ಲಿ ಪಾರ್ಟ್ನರ್ಶಿಪ್ ಅಂತೂ ಪಕ್ಕಾ ಕೊಡ್ತೀವಿ. ನನ್ನ ಪಾರ್ಟ್ನರ್ಗೆ ಫೋನ್ ಮಾಡಿ ನಿನ್ನ ದುಡ್ಡು ವಾಪಸ್ ಬರೋ ಥರ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಗುರು, ಇಷ್ಟು ಮಾಡಿ ಪುಣ್ಯ ಕೊಡ್ತೀನಿ. ಪಟ ಬಾ, ಸ್ವಲ್ಪ ಕೆಲಸ ಇದೆ. ಮರ್ಡರ್ಗೆ ಮಾಡ್ಬೇಕಾ ಕಿಡ್ನಾಪ್ಗೆ ಮಾಡ್ಬೇಕಾ? ಅವೆರಡು ಅಲ್ಲ, ಇವಾಗ ಕಚ್ತಾ ಇರೋ ತರ ಡೌ ಕಚ್ಚಿದ್ರೆ ಸಾಕು. ಬಾ ಕೂತ್ಕೋ. ಅದು ನಮ್ ಬ್ಲಾಡರ್ನಾಗೆ ಐತೆ, ಚಲೋ. ಏನ್ ನಿಮ್ದಕ್ಕೆ ಕೆಲಸ? ನನ್ನ ಫ್ರೆಂಡ್ಗೆ ಒಬ್ಬ ದುಡ್ಡು ಮುಂಡಾಯಿಸ್ಬಿಟ್ಟಿದ್ದಾನೆ, ಅವನ್ಗೆ ಹುಡುಕಿ ಆವಾಜ್ ಹಾಕ್ಬೇಕು. ಹಲೋ ಅಪ್ಪಾಜಿ, ನಂಗೆ $1 ಬೇಕಾಗಿತ್ತಲ್ಲ ಅಪ್ಪಾಜಿ. ಬನ್ನಿ ಕೊಡೋಣ, ಬನ್ನಿ. ಮಗ, ಲಡ್ಡು ಬಂದು ಬೈಗಿರುತ್ತಾ? ಲಡ್ಡು ನೇರೆ ಏಟು ಬಿತ್ತು. ಅಣ್ಣ ಹೊಡೀರಿ ಅಣ್ಣ, ಬೇಡದಲ್ಲ, ಆದ್ರೆ ಯಾಕೆ ಹೊಡಿತೀರ ಅಂತ ಹೇಳ್ಬಿಟ್ಟು ಹೊಡೀರಿ ಅಣ್ಣ. ಡಾಲರ್ ಗಿಲ್ಲರ್ ಅಂತ ಬ್ಲೇಡ್ ಇಲ್ಲೇ ಕುಯ್ತಾ ಇದೆಯಾ? ನಮ್ಮ ಹುಡುಗರ ಹತ್ರ ಡಾಲರ್ಸ್ ಲೆಕ್ಕದಲ್ಲಿ ಹಣ ಕೀಳ್ತಾ ಇದೆಯಾ ರಾಸ್ಕಲ್? ಗುರು ಸರಿ ಇರಲ್ಲ, ನಾನ್ ಕೆಂಗೇರಿಯಿಂದ ಶೃಂಗೇರಿ ತನಕ ಹುಡುಗರಿಟ್ಟಿದ್ದೀನಿ. ಗೊತ್ತಿರ್ಲಿಲ್ಲ.
ನಮಗೂ ಯಲಂಕದಿಂದ ಶ್ರೀಲಂಕಾ ತನಕ ಅಣ್ಣ ನನ್ನ ಫ್ಲಾಶ್ ಬ್ಯಾಕ್ ಒಂದ್ಸತಿ ಕೇಳಿ ಅಣ್ಣ. ಅವತ್ತು ಫೇಸ್ಬುಕ್ ಅಲ್ಲಿ ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಾಲು ಮಳ್ಳೀವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೆಡಿಸಿ ಅಯ್ಯೋ ಮೂಗನೇನು ಇವನು ಬಾಯಿ ಬಿಡನು. ಗುರು ನಿಂದಲ್ವಾ ಗಾಡಿ? ಊರಿಗೆ ಹೋಗಿ ಬರೋ ತನಕ ಇಟ್ಕೊ ಅಂತ ಕೊಟ್ಟಿದ್ದೆ ಅಲ್ವಾ? ಗುರು ಒಂದ್ ಹುಡುಗಿ ಸಿಕ್ಕಿದ್ಲು, ಕಮಿಟ್ ಆಗಿ ಗಾಡಿ ಇಸ್ಕೊಂಡೋದ್ಲು. ಡೈಲಿ ಬರ್ತಾಳಂತ ಕೊಟ್ಟೆ ಗುರು. ಅವತ್ತಿಂದ ಅವಳ ಬಾಡಿನೂ ಇಲ್ಲ, ನಿನ್ ಗಾಡಿನೂ ಇಲ್ಲ ಗುರು. ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟೆಲ್ಲ ನನ್ನ ಗಾಡಿ ಇರಲಿಲ್ಲ ಅಂದರೆ ನಾನು ಮಗನೇ. ಗುರು ಹೊಡಿಬೇಡಿ ಗುರು, ಏನಾದ್ರೂ ಗಿಮಿಕ್ ಮಾಡಿ ಬಕ್ರ ಹಿಡ್ದು ನಿಮ್ ಗಾಡಿ ನಿಮ್ಗೆ ವಾಪಸ್ ತಂದು ಕೊಡ್ತೀನಿ ಅಣ್ಣ. ಅವಳು ನನ್ ಗಾಡಿ ವಾಪಸ್ ಕೊಟ್ಬಿಟ್ರೆ ನಿಮ್ ಫ್ರೆಂಡ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಅಚ್ಚಾ ನಿಮ್ದಕ್ಕೆ ಪ್ರಾಬ್ಲಮ್ ಮುಂದಕ್ಕೆ ಸಾಲ್ವ್ ಮಾಡ್ತಾರೆ, ಚಲೋ. ಅವಳೆ ಗುರು ನಾನು ಎಫ್ ಬಿ ಡವು ಗಾಡಿ ತಗೊಂಡು ಓಡೋಗಿರೋಳು. ಇವಳ ಹತ್ರನೇ ನನ್ನ ಗಾಡಿ ಇರೋದು. ಯೈಚ್ ಕೆರೆ ಪಟ್ಟಿ ಮೇರಿ ಎಫ್ ಬಿ ಕೀಡೋ ಶಬ್ಬು ಕೆ ಜೈಸಿ ಹೈ. ಲೇ ಮಾವನ್ ಬನಿಯನ್ ಚಿಂತೆ ಆದ್ರೆ ಅಳಿಯಂಗೆ ಅಂಡರ್ವೇರ್ ಚಿಂತೆ ಅಂತ ಎದ್ದೋಗಿ ಹಿಡೀರವಳ. ನನ್ನ ಗಾಡಿ ಎಲ್ಲಿ? ನನ್ನ ಗಾಡಿ ಎಲ್ಲಿ? ಏನು ಅವತ್ತಿಂದ ಸಿಗ್ಲೇ ಇಲ್ಲ. ಡಬ್ಬೆ ಕಡೆ ಇದೇನಿ ಗುರು? ಎಕಡ ಎಕಡ ಅಂತ ಬೋಲ್ಕೆ ಬಡ್ಕೊಂಡಿಲ್ಲ, ಅದಕ್ಕೆ ಕನ್ನಡದಾಗೆ ಮಾತಾಡ್ಬೇಕು ಅಂತ ಹೇಳೋದು. ಬೇಕು ಸಾಬ್ರೆ ಏನಂತ ಇರ್ಲಿ. ಎಲ್ಲಮ್ಮ ಗಾಡಿ? ಆಕ್ಚುಲಿ ಏನಾಯ್ತಂದ್ರೆ ಅವತ್ತು ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಬಂತ. ಸ್ಟಾಪ್ ಇಟ್. ಇಂದು ಎಫ್ ಬಿ ಸ್ಟೋರಿನಾ? ಫೇಸ್ಬುಕ್ನ ಯೂಸ್ ಮಾಡಿ ನಾನು ಬೇಡ ಅನ್ನಲ್ಲ, ಟೆಕ್ಸ್ಟ್ ಬುಕ್ನ ಯಾಕೆ ಯೂಸ್ ಮಾಡಲ್ಲ? ಇರ್ಲಿ, ಆ ದೇವ್ರಾಣೆಗೂ ಹೇಳ್ತಾ ಇದ್ದೀನಿ, ಆ ಮಾರ್ಕ್ ಜಕರ್ಸ್ಬರ್ಗ್ ನನ್ನ ಕೈಗೆ ಸಿಕ್ಬಿಟ್ರೆ ನಾಯಿಗೆ ಹೊಡ್ದಂಗೆ ಹೊಡಿತೀನಿ. ಅದರಿಂದ ನನಗೂ 4 ಲೈಕ್ಸ್ ಜಾಸ್ತಿ ಬರುತ್ತೆ.